ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾಗಿ ಶ್ಯಾಮಲಾಪುರ ನಾಗರಾಜು ಅವಿರೋಧ ಆಯ್ಕೆ. ರಾಜ್ಯ ಪ್ರತಿನಿಧಿಯಾಗಿ ಮಂಜುನಾಥ್ ಗೌಡ, ಉಪಾಧ್ಯಕ್ಷರಾಗಿ ಹರೀಶ್ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಇವತ್ತು ನಾವಿಲ್ಲಿ ಆಯ್ಕೆಯಾಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ 7 ತಾಲೂಕಿನ ಎಲ್ಲ ಜಿಲ್ಲಾ ಕೃಷಿ ಸಮಾಜ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನ ವಂದನೆಗಳನ್ನ ಹೇಳ್ತಾ, ಮತ್ತೆ ಇವತ್ತೇನು ನಮ್ಮ ಕೃಷಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎನ್ ಚಲುವರಾಯಸ್ವಾಮಿ ಅವ್ರನ್ನ ನೆನ್ಪು ಮಾಡ್ಕೊಂಡು ಅವ್ರ ಮೇಲೆ ಏನಿವತ್ತು ವಿಶೇಷವಾದ ಪ್ರೀತಿಯನ್ನು ಇಟ್ಟು ಇವತ್ತು ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 7 ತಾಲೂಕಿನವರು ಒಗ್ಗಟ್ಟಾಗಿ ಅವಿರೋಧವಾಗಿ ಆಯ್ಕೆಯಾಗೋದ್ರ ಮುಖಾಂತರ ಇವತ್ತು ಚಲುವರಾಯಸ್ವಾಮಿ ಅವ್ರಿಗೆ ಒಂದು ಕೈ ಬಲಪಡಿಸುವಂಥ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಒಗ್ಗಟ್ಟಾಗಿ ಏನು ಇವತ್ತು ನನ್ನ ಒಂದು ನಿರೀಕ್ಷೆ ಚಲುವರಾಯಸ್ವಾಮಿ ಅವ್ರ ಮೇಲೆ ಆಗ್ಬೋದು, ನನ್ನ ಮೇಲೆ ಇವತ್ತು ಒಬ್ಬ ಯುವಕ ಅವನ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅವ್ನಿಗೆ ಇನ್ನೂ ಸ್ಫೂರ್ತಿಯಾಗಿ ನಾವು ಜೊತೆಗೆ ನಿಲ್ಲೋಣ ಅಂತೇಳಿ ತಾವೆಲ್ಲರೂ ಹಿರಿಯರು, ನನಗಿಂತ ಹಿರಿಯರು ಇದ್ರೂ ಸಹ ನನ್ನ ಹಿತ ಬಯಸಿ ಕೆಲಸ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಟು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ನಿವೇಶನಗಳಿಗಾಗ್ಬೋದು, ಕಟ್ಟಡಗಳಿಗಾಗ್ಬೋದು, ಇವತ್ತು ಇವನು ಮುಂದೆ ನಿಲ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಟು, ಪ್ರೀತಿ ವಿಶ್ವಾಸ ಇಟ್ಟು ನನಗೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿ ಶ್ಯಾಮಲಾಪುರ ನಾಗರಾಜಣ್ಣವ್ರನ್ನ, ಉಪಾಧ್ಯಕ್ಷರಾಗಿ ನಮ್ಮ ಧನಂಜಯಣ್ಣವ್ರನ್ನ, ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಚಂದ್ರಣ್ಣವ್ರನ್ನ, ಖಜಾಂಚಿಯಾಗಿ ನಮ್ಮ ಪ್ರಕಾಶ್ ಅಣ್ಣವ್ರನ್ನ ಇವತ್ತೇನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಾ. ನಿಜವಾಗ್ಲೂ ಇದೊಂದು ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದೀರಾ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಒಮ್ಮತವಾಗಿದ್ದಾರೆ ಅನ್ನೋದನ್ನ ಇವತ್ತು ನಮ್ಮ ನಾರಾಯಣಗೌಡರು ಸಹ ನಮ್ಮ ಜೊತೆಗೆ, ಅವರು ಒಂದು ಆಕಾಂಕ್ಷಿ ಆದ್ರೆ ಅವರು ಸಹ ಕೊನೆಗೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಕೃಷಿ ಸಚಿವರ ಜೊತೆಗೆ ನಾವೆಲ್ಲ ಇದೀವಿ ಅನ್ನೋದನ್ನ ಒಂದು ಸಂದೇಶ ಒಟ್ಟಾರೆ ಕೊಡೋಣ ಅಂತೇಳಿ ಎಲ್ಲ ಒಂದು ಪ್ರೀತಿಯನ್ನು ತೋರಿಸಿದ್ದೀರಾ. ಇವತ್ತು ರಾಜ್ಯ ಆಡಳಿತ ಅಧ್ಯಕ್ಷನಾಗಿ ಇದ್ದುದರಿಂದ ನನ್ನ ರಾಜ್ಯ ಪ್ರತಿನಿಧಿಯಾಗಿ ಅವಿರೋಧವಾಗಿ ನನ್ನೂ ಸಹ ಆಯ್ಕೆ ಮಾಡೋದ್ರ ಮುಖಾಂತರ ನನಗೆ ಒಂದು ಒಳ್ಳೆ ಅವಕಾಶ ಇದೆ ಅಂತೇಳಿ ತಾವೆಲ್ಲರೂ ಉತ್ಸುಕತೆಯಿಂದ ನನ್ನನ್ನು ಮುಂದಕ್ಕೆ ಕಳಿಸಿದ್ದೀರಾ. ಆ ನಿರೀಕ್ಷೆನ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಹುಸಿ ಆಗದಾಗೆ ನಾನು ಯಾವ ರೀತಿ ನಡ್ಕೊಂಡು ಹೋಗಬೇಕು, ಜಿಲ್ಲೆಗೆ ಸಂಬಂಧಪಟ್ಟಂಥ ನಮ್ಮ ಏನು ಕೃಷಿ ಸಮಾಜಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಏನಿದೆ ಅದರ ಎಲ್ಲ ತಾಲೂಕು ಅಧ್ಯಕ್ಷರುಗಳ ಜೊತೆ ಸಂಪರ್ಕ ಹೊಂದಿ, ನಮ್ಮ ಜಿಲ್ಲಾಧ್ಯಕ್ಷರು ಸಹ ಜಿಲ್ಲಾಧ್ಯಕ್ಷ ಆಗ್ಬೋದು, ನಾನಾಗ್ಬೋದು, ಇಬ್ಬರು ಜೊತೆಗೂಡಿ ಇವತ್ತು ನಮ್ಮ ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ಏನು ಕಟ್ಟಡ ಇಲ್ಲ ಅನ್ನೋದೊಂದು ಏನೊಂದು ಹಿಂದಿನಿಂದ ಇಲ್ಲ, ನಮ್ಮ ಕಟ್ಟಡ ಇದೆ, ಭೂಮಿ ನಮ್ಮ ಹೆಸರಲ್ಲಿಲ್ಲ. ಇವತ್ತು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಇವತ್ತು ಹಾಗಾದರೂ ಇವತ್ತು ಭೇಟಿ ಮಾಡೋಣ ಅಂತ ನೋಡಿದ್ವಿ, ಅವರು ಇಲ್ಲದೇ ಇರೋ ಕಾರಣ ನೆಕ್ಸ್ಟ್ ಇನ್ನೊಂದು ದಿನ ನಾವು ಭೇಟಿ ಮಾಡಿ ಅದು ಏನು ಇವತ್ತು ನೆನೆಗುದಿಗೆ ಬಿದ್ದಿದೆ ಅದನ್ನು ಮುಂದಿನ ದಿನಗಳಲ್ಲಿ ಹೊಸ ಕಟ್ಟಡ ಆಗುವಂಥದ್ದಕ್ಕೆ ಒಂದು ಚಾಲನೆ ಕೊಡೋಣ. ನಾವೆಲ್ಲರೂ ಇವತ್ತೇನು ಒಗ್ಗಟ್ಟಿನ ಪ್ರದರ್ಶನ ಏನು ತೋರಿದ್ದೀವಿ, ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಒಗ್ಗಟ್ಟಾಗಿದ್ದು ಕೆಲಸ ಮಾಡೋಣ. ಎಲ್ಲ ತಾಲೂಕುಗಳಲ್ಲೂ ನಿವೇಶನ ಮತ್ತು ಕಟ್ಟಡ ಹೊಂದಲೇಬೇಕು ಅನ್ನೋದು ನನ್ನ ಒಂದು ಗುರಿಯಾಗಿದೆ. ಅದು ತಾವೆಲ್ಲರೂ ಕೈ ಜೋಡಿಸ್ತೀರ ಅಂತ ಹೇಳ್ತಾ, ವಿಶೇಷವಾಗಿ ಚಲುವರಾಯಸ್ವಾಮಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರು ಹೇಳಿ ಸರ್. ಈಗ ಭತ್ತ ಖರೀದಿ ಕೇಂದ್ರ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರು ನಮಗಿಂತ ದೊಡ್ಡ ಮಟ್ಟದಲ್ಲಿ ನಾಯಕರುಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತಗೊಳ್ತಾರೆ. ಇವತ್ತು ಏನು ಕೇಳ್ತಾ ಇದ್ರೆ ಇದ್ರ ಬಗ್ಗೆ ನಾವು ಸಹ ಸಚಿವರ ಜೊತೆ ಇದ್ರ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೂ ನಮ್ಮ ಜಿಲ್ಲಾ ಕೃಷಿ ಸಮಾಜದ ಡೈರೆಕ್ಟರ್ಗಳು, ನೀವೇನು ಆಸೆ ಪಟ್ಟು ನಮ್ಮನ್ನು ಇದನ್ನು ಮಾಡಿ ಅಧ್ಯಕ್ಷರು ಮಾಡಿದ್ದೀರಿ, ಅದು ಖುಷಿ ಆಗ್ದಂಗೆ ಎಲ್ಲ ತಾಲೂಕಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಡಗಳಾಗುವಂಗೆ ನಿಮ್ಮ ನಂಬಿಕೆನ ಉಳಿಸ್ಕೊಂಡು ನೀವು ನಮ್ಮನ್ನು ಅಧ್ಯಕ್ಷರು ಮಾಡೋದಕ್ಕೆ ನಿಮ್ಮ ಚಿರಋಣಿಯಾಗಿರ್ತೀವಿ.
ಸರ್, ಅಧ್ಯಕ್ಷರಾಗಿದ್ದೀರಿ, ರಾಜ್ಯ ಪ್ರತಿನಿಧಿಯಾಗಿದ್ದೀರಿ. ಭತ್ತ ಖರೀದಿ ಕೇಂದ್ರದ ತುಂಬ ಗೊಂದಲಗಳಿದ್ದಾವೆ, ಮಧ್ಯವರ್ತಿಗಳ ಹಾವಳಿ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ, ಏನು ಕ್ರಮ ಕೈಗೊಳ್ತೀರಿ? ದಯವಿಟ್ಟು ಸರ್. ಶೀಘ್ರದಲ್ಲೇ ಅದನ್ನು ಸರಿಪಡಿಸ್ತೀವಿ. ಮಂತ್ರಿಗಳ ಜೊತೆ ಮಾತಾಡ್ಬಿಟ್ಟು ಈಗಲಿಂದಾನೇ ಸರಿ ಮಾಡಿಸೋಕ್ಕೆ ಇದು ಮಾಡ್ತೀವಿ. ಥ್ಯಾಂಕ್ ಯು ಸರ್.